Okay, let's go. ನಮಸ್ಕಾರ ರೀ ಬರ್ಜರಿ ಮಂದಿ, ಹೆಂಗದಿರಿ? ನಾನು ನಿಮ್ಮ ವಿಶ್ವ ಸಂಚಾರಿ. ನಾವು ಇವತ್ತು ಹೊರಟಿರೋದು ನಾಮದ ಚಿಲುಮೆ. ಇದು ಎಲ್ಲಿ ಬರುತ್ತೆ ಅಂತಂದರೆ ತುಮಕೂರು ಡಿಸ್ಟಿಕಲ್ಲಿ ಬರೋದು. ಇಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು. ಇದು ಒಂದು ಪುರಾತನ ಕಾಲದ ಹಿಸ್ಟ್ರಿ ಇದೆ. ಅದು ಹಿಸ್ಟ್ರಿ ಏನು ಅಂತಂದೇಳಿ ಒಂದು ನಿಮ್ಗೆ ಆಮೇಲೆ ಹೇಳ್ತೀನಿ. ನಮ್ಗೆ ಅಷ್ಟೊಂದು ಈ ರೋಡ್ ನಮಗೇನು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಈ ರೋಟಲ್ಲಿ ಹೋಗಿದ್ದು. ಸೊ ನಾನು ಮ್ಯಾಪ್ ಹಾಕೊಂಡು ಹೋಗ್ತಾಯಿದ್ದೆ. ಹೋಗಬೇಕಾದ್ರೆ ಇದು ಒಂಥರ ನೋಡಿ ಹೆಂಗಿದೆ, ಆ ಕಡೆ ಈ ಕಡೆ ದಟ್ಟ ಕಾಡು, ಒಳಗಡೆ ಒಂಥರ ಗುಹೆ ಥರ ಇದ್ದು ಅಂದರೆ ಅಷ್ಟು ಇದೆ ಅಂತ. ಅಂದರೆ ಗಾಡಿಗಳೆಲ್ಲ ತುಂಬ ಕಡಿಮೆ ಓಡಾಡ್ತಾಯಿತ್ತು. ನಾನು ಇದು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನಾಮದ ಚಿಲುಮೆ. ಬಟ್ ಆಮೇಲೆ ನೋಡಿ ಒಂದು ಸ್ವಲ್ಪ ಮುಂದೆ ಹೋದ ತಕ್ಷಣ ಇಲ್ಲೇ ಬೋರ್ಡ್ ಇದೆ ನೋಡಿ, ಈಗ ಇದು ನಾಮದ ಚಿಲುಮೆ ಅಂತೇಳಿ. ಇದು ಎಂಟ್ರೆನ್ಸ್. ಓಣ ಯಾಕೆ ಓಣ ಏನೋ ಮಾಡ್ಬಿಡಪ್ಪ ಅಣ್ಣ, ಹೆಲ್ಮೆಟ್ ತೊಗೊಂಡೋಗೋಣ ಮತ್ತು ಬೇಡ ಸುಮ್ಮನೆ ಇಲ್ಲಿ. ನಾವು ಎಂಟ್ರಿ ಆದ ತಕ್ಷಣ ಫಸ್ಟ್ ರೈಟ್ ಸೈಡ್ಗೆ ಒಂದು ಜಿಂಕೆ ವನ ಇದೆ. ಅಲ್ಲಿ ಆ ಜಿಂಕೆ ವನ ಎಷ್ಟು ಸುಂದರವಾಗೈತೆ ಅಂತಂದರೆ ನಾವು ಎಂಟ್ರಿ ಆದ ತಕ್ಷಣ ಅವೆಲ್ಲ ನಮ್ಮನ್ನೇ ನೋಡ್ತಾ ಇತ್ತು ಅನ್ನೋ ಅನಿಸ್ತಾಯಿತ್ತು ನಮಗೆ. ಬಟ್ ಒಂದು ಸ್ವಲ್ಪ ನಾವು ಕನ್ಫ್ಯೂಸ್ ಆಗೋದು, ಇದೇನು ಹಿಂಗೆ ಯಾಕೆ ನೋಡ್ತಾ ಇದೆ ನಮ್ಮನ್ನು ಅಂತ ನಾವು ಸ್ವಲ್ಪ ಹೊತ್ತು ಕನ್ಫ್ಯೂಸ್ ಆದ್ವಿ. ಆಮೇಲೆ ಗೊತ್ತಾಗಿದ್ದು ಅದು ಅವಕ್ಕೆ ತಿಂಡಿ ಹಾಕೋ ಟೈಮ್ ಅಂತ. ಅದು ಅಂದರೆ ಹಿಂಡಿ ಅಂತಾರೆ ನಮ್ಮ ಕಡೆಗೆಲ್ಲ. ಹಿಂಡಿ ಆಲ್ಮೋಸ್ಟ್ ನಿಮ್ಮ ಕಡೆಗೆ ಎಲ್ಲರ ಕಡೆಗೂ ಹಿಂಡಿ ಅಂತ ಅಂತಾರೆ ಅನಿಸುತ್ತೆ. ಆ ಹಿಂಡಿ ಹಾಕೋ ಟೈಮು ಅಲ್ಲಿ ನಾವು ಬಂದ್ವಲ್ಲ, ಆ ಕಡೆಯಿಂದನೇ ಇದ್ದಿದ್ದ ಅಲ್ಲಿಂದ ಅದು ಗೋಡನ್ ಥರ ಐತಲ್ಲ ಒಂದು ಕಡೆಗೆ. ಅವರು ಹಿಂಡಿ ತೊಗೊಂಬರ್ಬೇಕು. ಹಿಂಡಿ ತೊಗೊಂಡು ಬಂದು ಅವ್ರಿಗೆ ಹಾಕಬೇಕು. ಸೊ ಅದು ಹಂಗಾಗಿ ಅವು ಆ ಕಡೆಗೆಲ್ಲ ನೋಡ್ತಾಯಿದ್ವಿ. ಇವು ಯಾಕೆ ಹಿಂಗೆ ನೋಡ್ತಿದ್ದಾವೆ, ಏನು ಮೈತಲ್ಲ ಏನಿಲ್ಲ ಅದೆಲ್ಲ ಬಿಟ್ಟು ನಮ್ಮನ್ನ ಹೆಂಗೆ ನೋಡ್ತಾ ಇದ್ದಾವೆ ಅಂತ. ಇವ್ರು ಬಂದರು, ಒಂದು ಹಿಂಡಿ ತೊಗೊಂಡು ಅದ್ರೊಳಗಡೆ ಹೋಗಿ ಹಾಕ್ತಾಯಿದ್ರು. ಬಟ್ ಎಲ್ಲ ನೋಡಿ ಎಷ್ಟು ಅವಕ್ಕೂ ಟೈಮ್ ಸೆನ್ಸ್ ಎಷ್ಟಿದೆ ಅಂತ. ಮತ್ತು ಅದಲ್ಲದೆ ಅಲ್ಲಿ ಮೇಲ್ಗಡೆ ಕೋತಿಗಳು ವೆಯ್ಟ್ ಮಾಡ್ತಾಯಿದ್ವು, ಈ ಕಡೆ ಇವು ವೆಯ್ಟ್ ಮಾಡ್ತಾಯಿದ್ವು. ಅವ್ರು ಹಾಕಿದ ತಕ್ಷಣವೇ ನೋಡ್ಬೇಕು ನೀವು ಹೆಂಗಾಯಿತು ಅಂತಂದರೆ ಅಷ್ಟೊಂದು ಇದು. ಅವು ಹಾಕೋವರೆಗೂ ಎಲ್ಲ ವೆಯ್ಟ್ ಮಾಡ್ತಾಯಿದ್ವು, ತಿಂತಾಯಿದ್ವು, ನಾವು ನೋಡ್ತಾಯಿದ್ವಿ. ಒಂಥರ ಮಜಾ ಇತ್ತು ಅದೆಲ್ಲ ನೋಡೋಕ್ಕೂ. ಸೊ ನೋಡಿ ಎಷ್ಟು ಡಿಸಿಪ್ಲಿನ್ ಆಗಿ ನಿಂತಿದ್ದಾವು. ಒಂಥರ ಯಾರು ಕಲಿಸ್ಕೊಟ್ಟಿದ್ದಲ್ಲ ಅದಕ್ಕೆಲ್ಲ. ಅಷ್ಟೊಂದು ಇದು ಅಂತಂದರೆ ಏನೋ ಪ್ರಕೃತಿ ನಿಯಮ ಅವೆಲ್ಲ. ಅದಕ್ಕೂ ಒಂದು ಟೈಮು ಅದು ಎಲ್ಲ ನಾವೆಲ್ಲ ರಿಮೈಂಡರ್ ಮಾಡ್ಕೊಳ್ತಾವೆ ಅಂತಂದರೆ ನಮ್ಮ ಕಡೆಗೆ ಇವಾಗ ನಾವು ಬೆಳಗ್ಗೆ ಹೇಳ್ಬೇಕಂದ್ರೆ ಅಲಾರಾಮ್ ಹಿಡ್ದೇ ಹೇಳಲ್ಲ ನಾವು. ಸೊ ಹಂಗೆ ಇರಬೇಕಾದ್ರೆ ಅವಕ್ಕೆಲ್ಲ ಎಷ್ಟು ಟೈಮ್ ಸೆನ್ಸ್ ಇದೆ ಅಂತ. ಬಟ್ ಅವ್ರಿಗೆ ಗೊತ್ತಿದೆ, ಅವರು ಎಲ್ಲ ರಿಮೈಂಡರ್ ಮಾಡಿಕೊಂಡು ಅವರೆಲ್ಲ ಹಾಕ್ತಾರೆ. ಬಟ್ ಅವಕ್ಕೆಲ್ಲ ಟೈಮ್ ಎಷ್ಟು ಇದೆ ನೋಡಿ. ಅವ್ರು ತಿಂಡಿ ಹಾಕಿದ ತಕ್ಷಣ ಒಂದು 4 ಜನ ಕಳ್ಳರು ಬಂದ್ರಲ್ಲಿ ಆ ತಿಂಡಿ ಎತ್ಕೊಂಡು ಹೋಗೋಕ್ಕೆ, ಹಿಂಡಿ ಎತ್ಕೊಂಡು ಹೋಗೋಕ್ಕೆ. ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾರೆ ಅಂತ. ಅವ್ರು ಹಾಕಿದ ತಕ್ಷಣ ಸ್ವಲ್ಪ ಅಲ್ಲಿ ಇದು ಮಾಡ್ತಾಯಿದ್ವಿ ಅವು. ಅದಕ್ಕೆ ಆಮೇಲೆ ಮತ್ತೆ ಇದು ಹಾಕ್ತಾರಂತೆ, ಅವಕ್ಕೆಲ್ಲ ಮೇವು ಇವೆಲ್ಲ ಆಮೇಲೆ ಹಾಕ್ತಾರಂತೆ. ಬಟ್ ಇವಾಗ ಬೆಳಿಗ್ಗೆ ಒಂದು 11 ಗಂಟೆ 10 ಗಂಟೆ ಹಾಗೆ ಫಸ್ಟ್ ಹಿಂಡಿ ಹಾಕ್ತಾರೆ. ಅದಾದ ತಕ್ಷಣ ಅವ್ರು ಹೋಗಿ ಮತ್ತೆ ಎಲ್ಲ ನೀಟಾಗಿ ಒಳಗಡೆ ಎಲ್ಲ ಚೆಕ್ ಮಾಡ್ಕೊಂಬರ್ತಾರೆ. ಚೆಕ್ ಮಾಡ್ಕೊಂಬಂದು ಏನಾರು ಆಗಿದೆ ಅನ್ನೋದು ಒಳಗಡೆ ಚೆಕ್ ಮಾಡ್ಕೊಂಬರ್ತಾರಂತೆ. ಒಂದೊಂದಕ್ಕೆ ಯಾವ್ದಾದ್ರು ರೋಗ ಅದು ಏನಾರು ಬಂತು ಅಂದರೆ ಇದೆ ನೋಡಿ ಕಳ್ಳರು ಹೆಂಗೆ ಹೋಗ್ತಾರೆ ನೋಡಿ, ಇಲ್ಲಿ ಎತ್ಕೊಂಡು ಹೋಗ್ತಾರೆ ನೋಡಿ. ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆಗೂ ಹಿಂಡಿ ಹಾಕಿದ್ದೋ ಯಾರಿಗೆ, ಅದು ತಿಂತಾ ಇರೋದೇ ಯಾರೋ, ಹಂಗೆ ಎತ್ಕೊಂಡೋಗಿ ಒಂದಲ್ಲ 4 ಎತ್ಕೊಂಡು ಹೋಗುತ್ತೆ ಅದು. ಆಮೇಲೆ ಅವರು ಒಳಗಡೆ ಹೋಗಿ ಅದೆಲ್ಲ ಚೆಕ್ ಮಾಡ್ಕೊಂಡು ಬಂದು ಮತ್ತು ಯಾವ್ದಾರು ಏನಾರು ಆಗಿದೆಯೋ ಅದಕ್ಕೆ ಸ್ವಲ್ಪ ಹುಷಾರಿಲ್ದಂಗೆ ಅದು ಒಂದೊಂದು ಮಲ್ಕೊಂಡಿರ್ತಾವಲ್ಲ ಅವಕ್ಕೆಲ್ಲ ಏನು ಇದಾಗಲ್ಲ ಅಂಥವೆಲ್ಲ ತೊಗೊಂಬಂದು ಅಂಥವೆಲ್ಲ ನೋಡ್ಕೊಂಡು ಬಂದು ಆಮೇಲೆ ಮತ್ತೆ ಅದಕ್ಕೆ ಹಿಂಡಿ ಇದು ಊಟ ಹಾಕ್ತಾರೆ ಅದಕ್ಕೆ. ಆಮೇಲೆ ಮೇವು ಇವೆಲ್ಲ ಹಾಕ್ಕೊಂಡು ಇದು ಮಾಡ್ತಾರೆ. ಫಸ್ಟು ಹೋದ ತಕ್ಷಣ ರೈಟ್ ಸೈಡ್ಗೆ ನಿಮ್ಗೆ ಸಿಗೋದು ಒಂಥರ ಚೆನ್ನಾಗಿದೆ, ಸಖತ್ತಾಗಿದೆ. ಬಟ್ ನಾಮ ಚಿಲುಮೆ ಅಂತಂದೇಳಿ ಅದು ಇನ್ನೂ ಒಳಗಡೆ ಹೋಗ್ಬೇಕು, ಸ್ವಲ್ಪ ಮೇಲ್ಗಡೆ ನಾವು ಡೌನ್ಗೆ ಇರ್ತೀವಿ, ರೋಡ್ ಬಿಟ್ಟು ಮೇಲ್ಗಡೆ ಹೋದ್ಮೇಲೆ ಅಲ್ಲಿ ನಾಮ ಚಿಲುಮೆ ಅಂತಂದೇಳಿ ಬರುತ್ತೆ. ಈ ಪ್ರದೇಶಕ್ಕೆ ನಾಮದ ಚಿಲುಮೆ ಅಂತ ಯಾಕೆ ಹೆಸರು ಬಂತಂದರೆ, ದೇವನದುರ್ಗದ ಬೆಟ್ಟದಲ್ಲಿ ಒಂದು ದಿನ ರಾಮ ಲಕ್ಷ್ಮಣ ಸೀತಾ ಬಂದು ಕೆಲಕಾಲ ವನವಾಸ ಅನುಭವಿಸಿದರಂತ ಕಥೆ ಇದೆ. ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದ. ಆಗ ಹಣೆಗೆ ತಿಲಕವನ್ನಿಡಲು ಸಂದರ್ಭ ಬಂತು. ಎಲ್ಲಿ ನೋಡಿದರೂ ನೀರು ಸಿಗಲಿಲ್ಲ. ಆ ಸಮಯದಲ್ಲಿ ಸುತ್ತಲೂ ಎಲ್ಲಿ ನೋಡಿದ್ರೂ ನೀರು ಸಿಗಲಿಲ್ಲ. ಇದರಿಂದ ರಾಮ ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಂಡೆಯ ಒಳ ಹೊಕ್ಕು ನೀರು ಹೊರಬಂತಂತೆ. ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮನ್ನಿಟ್ಟುಕೊಂಡ.
ಆದ್ದರಿಂದ ಈ ಪ್ರದೇಶಕ್ಕೆ ನಾಮದ ಚಿಲುಮೆ ಎಂದು ಹೆಸರು ಬಂದಿತು. ಕೇಳಿದ್ರಲ್ಲ ಹೆಂಗೆ ಬಂತು ಇದ್ರ ಹೆಸರು ಅಂತ. ಪುರಾತನ ಹಿಸ್ಟ್ರಿಗಳು ತುಂಬ ಇದಾವೆ, ಬಟ್ ನೀವು ನೋಡಿದ್ರೆ ಅಲ್ಲಿ ಯಾವಾಗಲೂ ನೀರು ಬರ್ತಾ ಇರುತ್ತೆ. ಬೇಸಿಗೆ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಅದು ಹೆಂಗೆ ನೀರು ಹರಿತಾ ಇತ್ತು ನೋಡಿದ್ರಲ್ಲ, ಸೇಮ್ ಹಾಗೇ ಅದು ಬಸಿತಾನೇ ಇರುತ್ತೆ ಯಾವಾಗಲೂ ಆದರೂ ಅಷ್ಟೇ ಕಂಟಿನ್ಯೂಸ್ ಆಗಿ. ಸೊ ಹೆಂಗಂತಂದರೆ ಅದು ಒಂಥರ ತೀರ್ಥ ಥರನೂ ತೊಗೊಳ್ತಾರೆ ನೀರನ್ನು. ಅಲ್ಲಿ ಬಂದು ಅದನ್ನು ಸ್ವಲ್ಪ ಇದು ಮಾಡಿಕೊಂಡು ನಾವು ತೊಗೊಂಡ್ವಿ ಅದೇ ಥರನ. ಒಂಥರ ಪ್ಲೇಸ್ ಮಾತ್ರ ಸೂಪರಾಗಿದೆ. ಸ್ವಲ್ಪ ಡೆವಲಪ್ ಆಗಬೇಕು. ಸೊ ಡೆವಲಪ್ ಆದಷ್ಟು ಇನ್ನು ನೋಡಿ ಹೆಂಗೆ ನೀರು ಹರಿತಾ ಇದೆ ಅಂತ. ಅದು ಯಾವಾಗಲೂ ಹಿಂಗೇನೆ ಇರುತ್ತೆ. ಆ ನೀರನ್ನ ಸ್ವಲ್ಪ ನಾವು ತಲೆಗೆ ಪ್ರಸಾದ ಮಾಡ್ತೀವಿ. ಈ ಏನಂತ ನಂಗೆ ಗೊತ್ತಾಗಲಿಲ್ಲ. ಇದನ್ನ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಇದಕ್ಕೆ ಕಮೆಂಟ್ ಮಾಡಿ ಏನಿದು ಅಂತ. ಎಷ್ಟು ಚೆನ್ನಾಗಿ ನಾವು ನೋಡ್ತಾ ಇದ್ದೀವಿ, ಹಂಗೆ ಓಡಾಡ್ತಾನೇ ಇತ್ತು ಅದು. ಸೊ ನಾನು ನೋಡೋಣ ಅಂತ ಎಷ್ಟೊತ್ತಾಗುತ್ತೆ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಹೆಚ್ಚು ಕಡಿಮೆ ಒಂದು 10-15 ಮಿನಿಟ್ಸ್ ಮಾಡಿದ್ದೀನಿ ಇದನ್ನು ವೀಡಿಯೋನ. ಕೆಳಗಲಿಲ್ಲ, ಹಂಗಾಗಿ ಆರ್ಟಿಫಿಷಿಯಲ್ ಮೋಸೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.